ಸಾಹೇಬ್ರು, ನಾನು ವಿಶೇಷವಾಗಿ ನಮ್ಮೆಲ್ಲ ಇಲಾಖೆಯ ಸ್ಕೀಮ್ಗಳಿಗೆ ಸಂಪೂರ್ಣ ಮಾಹಿತಿ ಮೊದಲನೇ ಪ್ರಶ್ನೆ ಕೊಟ್ಟಿದ್ದೀನಿ. ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡು, ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ಬೋರ್ಡು, ಆಮೇಲೆ ಅಂಬೇಡ್ಕರ್ ಕಾರ್ಮಿಕರ ಸಹಾಯದಿಂದ ಯಾವ ಸ್ಕೀಮ್ಸ್ಗಳಿದ್ದಾವೆ, ಗಿಗ್ ವರ್ಕರ್ಸ್ದು, ಕರ್ನಾಟಕ ಸ್ಟೇಟ್ ನ್ಯೂಸ್ ಪೇಪರ್ದು ಇರ್ಬೋದು, ಟ್ರಾನ್ಸ್ಪೋರ್ಟ್ ಬೋರ್ಡ್ ಇರ್ಬೋದು, ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಇರ್ಬೋದು, ಅದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಅವ್ರದ್ದು ಸ್ಪೆಸಿಫಿಕ್ ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಅವರು ಹಿರೇಕೆರೂರು ತಾಲೂಕಿನಲ್ಲಿರ್ತಕ್ಕಂಥ ವಿಷಯದಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ನಮಗಿರ್ತಕ್ಕಂಥದ್ದು ಸುಮಾರು 15,910 ಆ್ಯಕ್ಟಿವ್ ಕಾರ್ಡ್ಗಳಿದ್ದಾವೆ. ನಮಗೆ ಅರ್ಜಿ ಸುಮಾರು 3,115 ಅರ್ಜಿಗಳು ಬಂದಿದ್ವು. ಅದರಲ್ಲಿ 2,627 ಡಿಸ್ಪೋಸಬಲ್ ಮಾಡಿದ್ದೀವಿ. ಅಪ್ರೂವ್ಡ್ ಆಗಿರ್ತಕ್ಕಂಥದ್ದು 2,106. ಸೊ 80% ಶೇಕಡ ಅಪ್ರೂವಲ್ ಆಗಿದೆ. ಅವ್ರದ್ದು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇನ್ನೂ ಉಳಿದಿರ್ತಕ್ಕಂಥದ್ದನ್ನು ನೀವು ನಮಗೆ ವಿಲೇವಾರಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಪೆಂಡಿಂಗ್ ಇರ್ತಕ್ಕಂಥದ್ದು ಕೇವಲ 39 ಇದೆ, ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಈ ಟ್ರಾನ್ಸಿಟ್ ಸಂದರ್ಭದಲ್ಲಿ ಏನಾಗಿದೆ, ಅವ್ರು ಕೇಳ್ತಕ್ಕಂಥದ್ದು ಒಂದು ವಿಷಯ ಏನಿದೆ ಸಭಾಧ್ಯಕ್ಷರೇ, ಈ ಕಾರ್ಡ್ಗಳು ಕೆಲವರು ಇದ್ದರೂ ಕೂಡ, ಆ್ಯಕ್ಟಿವ್ ಕಾರ್ಡ್ ಇದ್ದರೂ ಕೂಡ ಫೇಕ್ ಕಾರ್ಡ್ಸ್ಗಳು ಇರ್ತವೆ. ಈ ಒಂದು ಅವ್ನು ಬೆನಿಫಿಷರಿ ಆಗಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಹೋಗಿ ಚೆಕ್ ಮಾಡಿ ವೆದರ್ ಈಸ್ ಎಲಿಜಿಬಲ್ ಆರ್ ನಾಟ್ ಅಲ್ಲಿ ನೋಡಿಬಿಟ್ಟು ಫ್ರೀಸ್ ಮಾಡ್ತೀವಿ ಕಾರ್ಡ್ಸ್ನ. ಅಂಥದ್ದು ಕೆಲವು ವ್ಯತ್ಯಾಸಗಳು ಬಂದಿರ್ಬೋದು. ಐ ವಿಲ್ ಇನ್ಸ್ಟ್ರಕ್ಟ್ ಮೈ ಆಫೀಸರ್ಸ್ ಟು ಗೋ ವಿಸಿಟ್ ಇಮ್ ಪರ್ಸನಲಿ ಅಂಡ್ ಸಿ ಟು ದಟ್ ಇಫ್ ದರ್ ಎನಿ ಸಚ್ ಡಿಫರೆನ್ಸಸ್ ಹ್ಯಾಸ್ ಕಮ್ ವಿಲ್ ರಿಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿಕೆ ಬಯಸ್ತೀನಿ. ಓಕೆ, ಧನ್ಯವಾದಗಳು. ಅಲ್ಲಮ್ಮ ಪ್ರಭು.